ಹೆಂಡತಿ ಕಾಟಕ್ಕೆ ಬೇಸತ್ತು ಅತುಲ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈಗ ಬರೀ ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತಲೂ ಕೂಡ ಈ ಪ್ರಕರಣ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸುಪ್ರೀಂ ಕೋರ್ಟ್ನ ಗಮನ ಸೆಳೆದ್ಬಿಟ್ಟಿದೆ ಈ ಪ್ರಕರಣ. ಹಾಗಾಗಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಎಲ್ಲ ಕೋರ್ಟ್ನವರು ಕೂಡ ಈ ವಿಚ್ಛೇದನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಹೇಗೆ ಸಾಗ್ತಾ ಇದೆ ಅಂದ್ರೆ, ಒಂದ್ ಕಡೆ ಅತುಲ್ ಅವರ ಪತ್ನಿ, ಮೃತ ಅತುಲ್ ಅವರ ಪತ್ನಿ, ಅತ್ತೆ, ಬಾಮೈದ ಅವರ ಹುಡುಕಾಟದಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ದೇಶದಾದ್ಯಂತಲೂ ಕೂಡ ಜೋರಾಗ್ತಾ ಇದೆ ಜಸ್ಟಿಸ್ ಫಾರ್ ಅತುಲ್ ಅಭಿಯಾನ. ಸಿಂಘಾನಿಯಾ ಫ್ಯಾಮಿಲಿಗಾಗಿ ಖಾಕಿ ತಲಾಶ್ ಮುಂದುವರಿತಾ ಇದೆ. ಉತ್ತರ ಪ್ರದೇಶದ ಜೌನ್ಪುರದಲ್ಲಿ ಹುಡುಕಾಟ ಮುಂದುವರೆದಿದೆ. ಜೌನ್ಪುರದ ನಿಖಿತಾ ಮನೆಗೆ ನೋಟಿಸ್ ಅಂಟಿಸಿ ಬಂದಿದ್ದಾರಂತೆ ಪೊಲೀಸರು. ನಿಖಿತಾ, ನಿಶಾ, ಅನುರಾಗ್, ಸುಶೀಲ್ ಎಲ್ಲಿದ್ದಾರೆ ಅನ್ನೋ ನಿಟ್ಟಿನಲ್ಲೇ ಪೊಲೀಸರ ತನಿಖೆ ಮುಂದುವರಿತಾ ಇದೆ. ಮತ್ತೊಂದು ಕಡೆ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಇಡೀ ದೇಶದಾದ್ಯಂತಲೂ ಕೂಡ ಜಸ್ಟಿಸ್ ಫಾರ್ ಅತುಲ್ ಅವರ ಸಾವಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ಅಭಿಯಾನ ಕೂಡ ಮುಂದುವರಿತಾ ಇದೆ. ಅತುಲ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳಿಗೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಹಿಂಸೆ ಕೊಟ್ಟಿದ್ದಾರೆ ಪತ್ನಿ ಮತ್ತು ಪತ್ನಿಯ ಕುಟುಂಬಸ್ಥರು ಅನ್ನೋದನ್ನ ಸವಿವರವಾಗಿ ಡೆತ್ ನೋಟ್ನಲ್ಲಿ ಅತುಲ್ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಜಸ್ಟಿಸ್ ಸಿಗಬೇಕು, ನ್ಯಾಯ ಸಿಗಬೇಕು ಅನ್ನುವಂಥ ಅಭಿಯಾನ ಕೂಡ ದೇಶದಾದ್ಯಂತಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. 4 ಜನರ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಿ. 4 ಜನ ಎಲ್ಲಿದ್ದಾರೆ ಅಂತ ಪೊಲೀಸರು ಪತ್ತೆಗಾಗಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಬೇರೆ ಬೇರೆ ಆಯಾಮಗಳಲ್ಲಿ ಮಾಹಿತಿ ಕೊಡೋದಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ. ಒಂದ್ ಕಡೆ ಅರವಿಂದ್ ಇದ್ದಾರೆ, ಮತ್ತೊಂದು ಕಡೆ ನಾಗೇಂದ್ರ ಬಾಬು ಕೂಡ ಇದ್ದಾರೆ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ ಸುದ್ದಿ ಬರ್ತಾ ಇದ್ದಂತೆ ಅತಿ ದೊಡ್ಡ ಅಭಿಯಾನ ಮಾಡೋದಕ್ಕೆ ಶುರು ಮಾಡಿದ್ವಿ. ಸತ್ಯಾಸತ್ಯತೆ ಏನು ಈ ಪ್ರಕರಣದಲ್ಲಿ ಅನ್ನೋದನ್ನ ಭೇದಿಸೋದಕ್ಕೆ ಮುಂದಾದ್ವಿ. ಓವರ್ ಆಲ್ ಈ ಪ್ರಕರಣವನ್ನ ಒಂದ್ಸಾರಿ ರೀಕಾಲ್ ಮಾಡೋದಾದ್ರೆ ಶ್ರುತಿ ನೋಡಿ, ನಿನ್ನೆ ಅಷ್ಟೇ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸುವ ನಿಟ್ಟಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಹಂತದಲ್ಲಿ ನಡೀತಾ ಇದ್ದಂಥ ತನಿಖೆಯನ್ನ ಇನ್ಸ್ಪೆಕ್ಟರ್ ಹಂತದಲ್ಲಿ ತನಿಖೆ ನಡೆಯಬೇಕು ಅಂತೇಳಿ ಮಾರ್ತಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನೇತೃತ್ವದ ತನಿಖಾ ತಂಡವನ್ನ ರಚನೆ ಮಾಡ್ತಾರೆ. ಪ್ರಮುಖವಾಗಿ ಈಗ ಅತುಲ್ ಆತ್ಮಹತ್ಯೆ ಪ್ರಕರಣವನ್ನ ತನಿಖೆ ಮಾಡ್ತಾ ಇರುವಂಥ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದು 2 ತಂಡಗಳು, ಒಂದು ಕಡೆ ಬಿಹಾರಕ್ಕೆ ತೆರಳಿದ್ದು, ಮತ್ತೊಂದು ಕಡೆ ಉತ್ತರ ಪ್ರದೇಶದ ಜೌನ್ಪುರಕ್ಕೆ ಒಂದು ತಂಡ ತೆರಳಿದೆ. ಬಿಹಾರದಲ್ಲಿ ಇರುವಂಥ ಅತುಲ್ ಕುಟುಂಬಸ್ಥರ ಒಂದು ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳುವ ಸಲುವಾಗಿ ಒಂದು ತಂಡ ಆ ಕಡೆ ಹೋಗಿದ್ರೆ, ಮತ್ತೊಂದು ಕಡೆ ಜೌನ್ಪುರಕ್ಕೆ ತೆರಳಿ ಅಂದ್ರೆ ಪತ್ನಿ ನಿವಾಸದ ಮೇಲೆ ನೋಟಿಸ್ ಅನ್ನ ಕೂಡ ಅಂಟಿಸಿ ಬಂದಿದ್ದು, 4ರನ್ನ ಎಲ್ಲೇ ಇದ್ರೂ ಕೂಡ ಒಂದು ಮಾಹಿತಿಯನ್ನ ಕೊಡಿ ಅಂತೇಳಿ. ಹಾಗಾಗಿ 2 ಭಾಗದಲ್ಲೂ ಕೂಡ ತೀವ್ರ ತನಿಖೆಯನ್ನು ನಡೆಸ್ತಿರುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಕುಟುಂಬಸ್ಥರು ಹೇಳಿಕೆಯನ್ನ ಪಡೆದುಕೊಂಡಿರುವಂಥ ಪೊಲೀಸರು ನೋಡಿ, ಇಲ್ಲಿಯವರೆಗೂ ಸುಮಾರು 40 ಬಾರಿ ಕೇವಲ ಕೋರ್ಟ್ಗೆ ಹಾಜರಾಗೋದಕ್ಕೆ ಸಲುವಾಗಿ ಅತುಲ್ ಟ್ರಾವೆಲ್ ಅನ್ನ ಮಾಡಿದ್ರು ಅಂತೇಳಿ ಅವರ ತಾಯಿ ರಿಪಬ್ಲಿಕ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸದ್ಯಕ್ಕೆ ಅತುಲ್ ಸಹೋದರನ ಬಳಿಯಿಂದ ಕಂಪ್ಲೇಂಟ್ ಅನ್ನ ಪಡೆದುಕೊಂಡಿರುವಂತಹ ಪೊಲೀಸರು ಆ ಒಂದು ಕಂಪ್ಲೇಂಟ್ ನ ಆಧಾರದಲ್ಲಿ 108 IPC ಸೆಕ್ಷನ್ ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರಮುಖವಾಗಿ 90 ನಿಮಿಷಗಳ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದನ್ನ ಮಾಡ್ತಾ ಇದ್ದು, ಅಷ್ಟೇ ಅಲ್ಲದೆ ಡೆತ್ ನೋಟ್ ಕೂಡ ಅದರಲ್ಲಿರುವಂಥ ಅಂಶಗಳು ಇದೆಲ್ಲದರ ಹೊರತಾಗಿ ನೋಡಿ, ಅವತ್ತು ರಾತ್ರಿ 1:43 ಮಧ್ಯರಾತ್ರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೂ ಕೂಡ ಅತುಲ್ ಮೇಲನ್ನ ಮಾಡಿದ್ರು. ಜೊತೆಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೂ ಕೂಡ ಅತುಲ್ ಮೇಲನ್ನ ಮಾಡಿದ್ರು. ಈ ಮೇಲ್ ಅವರಿಗೆ ಸಿಕ್ಕ ಬಳಿಕ ಇದು ದೊಡ್ಡ ಮಟ್ಟದಲ್ಲಿ ಅಂದ್ರೆ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿದ್ದು, ಇಡೀ ದೇಶಾದ್ಯಂತ ಜಸ್ಟಿಸ್ ಫಾರ್ ಅತುಲ್ ಅನ್ನುವ ಒಂದು ಅಭಿಯಾನ ಕೂಡ ಶುರುವಾಗಿದೆ. ಈ ಅಭಿಯಾನಕ್ಕೆ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾ ಬರ್ತಾ ಇದ್ದು, ಒಂದು ಕಡೆ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಈ ವಿಚ್ಛೇದನ ವಿಚಾರವಾಗಿ ಒಂದು ಸೂಕ್ತ ರೀತಿಯಾದಂತ ಕ್ರಮವನ್ನ ಜರುಗಿಸುವಂತ ಕೆಲಸಗಳು ಆಗಬೇಕು ಅನ್ನುವ ಕೂಗು ಕೂಡ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ನಾಗೇಂದ್ರ ಬಾಬು, ಅದು ಒಂದು ಹಂತದ ಜಯ ಅಂತ ಭಾವಿಸಬಹುದಾ? ಈ ತನಿಖೆ ಇರಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಕಾರಣ
ಒಂದು ಕಡೆ ಅಭಿಯಾನ ನಡೀತಾ ಇದೆ ಹೌದು, ಆದ್ರೆ ಇನ್ಯಾರಿಗೂ ಕೂಡ ಹೆಣ್ಣು ಮಕ್ಕಳಿಗಿರುವಂತಹ ಕಾನೂನಿನ ದುರ್ಬಳಕೆ ಆಗಬಾರದು ಅನ್ನುವಂತಹ ಆಗ್ರಹ ಇತ್ತಲ್ಲ, ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಗಮನ ಸೆಳೆದಿದೆ. ಒಂದಷ್ಟು ಅಂಶಗಳನ್ನ ಎಲ್ಲ ಕೋರ್ಟ್ನವರು ಕೂಡ ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ಕನ್ಸಿಡರ್ ಮಾಡಲೇಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ಒಂದು ಹಂತದ ಜಯಾನ ಈ ಪ್ರಕರಣಕ್ಕೆ. ಶ್ರುತಿ ನೋಡಿ, ಒಂದು ಹಂತದ ಜಯ ಅನ್ನೋದಕ್ಕಿಂತ ಜಯದ ಹಾದಿಯ ಮೊದಲ ಹಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಶ್ರುತಿ. ಯಾಕೆ ಅಂತಂದ್ರೆ ಅತುಲ್ಗೆ ಬೇಡಿಕೆ ಇಟ್ಟಿದ್ದು 30 ಲಕ್ಷ ರೂಪಾಯಿ ಆರಂಭದಲ್ಲಿ. ಅದಾದ ಬಳಿಕ ಕೋರ್ಟ್ನಲ್ಲಿ 3 ಕೋಟಿ ರೂಪಾಯಿ ಒಂದು ಕಾಂಪನ್ಸೇಷನ್ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಬೇಡಿಕೆಯನ್ನು ಇಡುವಂಥ ಕೆಲಸವನ್ನ ಅತುಲ್ ಪತ್ನಿ ಮಾಡ್ತಾ ಹೋಗ್ತಾಳೆ. ಅಷ್ಟೇ ಅಲ್ಲದೆ ಅತುಲ್ ಯಾವತ್ತೂ ಕೂಡ ತನ್ನ ಕುಟುಂಬಸ್ಥರ ಬಳಿ, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸಹೋದರನ ಬಳಿ ಯಾವತ್ತಿಗೂ ಕೂಡ ತನಗಾಗ್ತಾ ಇರುವಂಥ ಕಷ್ಟದ ಬಗ್ಗೆ ಯಾವತ್ತಿಗೂ ಕೂಡ ಹೇಳ್ಕೊಂಡಿರ್ಲಿಲ್ಲ. 4 ವರ್ಷದ ಮಗುವಿನ ಮುಖವನ್ನು ನೋಡಿಕೊಂಡು ಅವ್ರು ಹೇಗೋ ತಡ್ಕೊಂಡ್ಬರ್ತಾ ಇದ್ರು. ಆದರೆ ಯಾವಾಗ ಈ ಹಿಂಸೆ ತಾಳಲಾರದೆ ಸುಮಾರು 40 ಬಾರಿ ಕೋರ್ಟ್ ಅನ್ನ ಹಲಿಯುವಂಥ ಕೆಲಸವನ್ನ ಅತುಲ್ ಮಾಡ್ತಾರೋ, ಮಾನಸಿಕವಾಗಿ ಕುಗ್ಗಿ ಹೋಗಿ ಒಂದು ರೀತಿಯಲ್ಲಿ ತನ್ನ ಸಾವಿನಿಂದ ಕಾನೂನಾತ್ಮಕವಾದಂಥ ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಆಗಬೇಕು. ಅಷ್ಟೇ ಅಲ್ಲದೆ ಪತ್ನಿ ಹಾಗೂ ಪತ್ನಿ ಕುಟುಂಬಸ್ಥರು ಯಾವ ರೀತಿಯಾಗಿ ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟಿದ್ರು ಅವರ ವಿರುದ್ಧ ಕಟ್ಟುನಿಟ್ಟಿನ ಕಠಿಣ ಕ್ರಮ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಇಂಥ ಒಂದು ನಿರ್ಧಾರಕ್ಕೆ ಬರೋದಾಗಿ ಸುಮಾರು 13 ಪುಟಗಳ ಒಂದು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಂಥ ಅತುಲ್ ಸುಮಾರು 90 ನಿಮಿಷಗಳ ವಿಡಿಯೋವನ್ನ ಕೂಡ ಮಾಡಿದ್ರು. ಹಾಗಾಗಿ ಎಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಒಂದು ಮೇಲೋಗುತ್ತೆ, ರಾಷ್ಟ್ರಪತಿಗಳಿಗೆ ಮೇಲೋಗುತ್ತೆ, ಇದರ ನಂತರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ವಿಚ್ಛೇದನ ವಿಚಾರವಾಗಿ ಒಂದಷ್ಟು ಬದಲಾವಣೆ ಈ ಕ್ಷಣಕ್ಕೆ ಆಗಬೇಕು ಅನ್ನುವ ಕೂಗು ಅಭಿಯಾನ ಶುರುವಾಗಿದೆ. ಶ್ರುತಿ. ಓಕೆ ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿರಿ. ಈ ಕಡೆ ಅರವಿಂದ್ ಕೂಡ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗ ಪ್ರೋಸೆಸ್ ಹೇಗೆ ಸಾಗುತ್ತೆ ಅಂತ ಡೆತ್ ನೋಟ್ ಇದೆ, ಅದರಲ್ಲಿ ಪ್ರಮುಖ ಅಂಶಗಳನ್ನ ಅತುಲ್ ಅವರು ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ. ಈಗ ಇದನ್ನ ಇಟ್ಕೊಂಡು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಹೇಳ್ತಾರೋ ಆರೋಪ ಎದುರಿಸ್ತಾ ಇರೋರು, ಅಥವಾ ತಕ್ಷಣ ಅವ್ರು ಸಿಕ್ಕ ತಕ್ಷಣ ಅವರ ಬಂಧನ ಆಗುತ್ತಾ, ಹೇಗಿರುತ್ತೆ ಆ ಪ್ರೋಸೆಸ್ ಅಂತ? ಖಂಡಿತ ಶ್ರುತಿ, ಈ ಒಂದು ಅತುಲ್ ಅವರ ಸೂಸೈಡ್ ಕೇಸ್ ಏನಿದೆ, ಈ ಪ್ರಕರಣದಲ್ಲಿ ಮಾರತಳಿಯ ಪೊಲೀಸರು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ತಂಡ ಹೋಗಿ ಈಗಾಗಲೇ ಅಂದರೆ ಇಲ್ಲಿನ ಉನ್ನತ ದರ್ಜೆಯ ಅಧಿಕಾರಿಗಳು ಅಲ್ಲಿನ ಲೋಕಲ್ ಪೊಲೀಸ್ ಅವರಿಗೆ, ಬೆಂಗಳೂರು ಪೊಲೀಸ್ನವರಿಗೆ ಸಹಾಯ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿರುವಂಥದ್ದು. ಅಲ್ಲಿಯ ಲೋಕಲ್ ಪೊಲೀಸ್ ಅವರು ನಿಖಿತಾ ಅವರ ಒಂದು ಮನೆಗೆ ನೋಟಿಸ್ ಅಂಟಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಅವರು ಅಂದರೆ ಮನೆಯಲ್ಲಿ ಇಲ್ಲದ ಕಾರಣಕ್ಕಾಗಿ ಅಲ್ಲಿ ಹೋಗಿ ಆ ಒಂದು ಮನೆಯ ದ್ವಾರಕ್ಕೆ ಆ ಒಂದು ನೋಟಿಸನ್ನು ಅಂಟಿಸಿರುವಂಥದ್ದು. ಇನ್ನು BNS ಒಂದು ಆ್ಯಕ್ಟ್ನಲ್ಲಿ ಅಂದರೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರುವಂತಹ ಒಂದು ಆ್ಯಕ್ಟ್ ಏನು ಬರುತ್ತೆ 108, ಆ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಇವರಿಗೆ ಒಂದು ವೇಳೆ ಬಂಧನ ಆಗುತ್ತಾ ಅನ್ನುವಂಥ ಒಂದು ಸಂಶಯ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಖಂಡಿತವಾಗಲೂ ಈ ಒಂದು ಪ್ರಕರಣದಲ್ಲಿ 90 ನಿಮಿಷಗಳ ಆ ವಿಡಿಯೋ ಹಾಗೂ ಡೆತ್ ನೋಟನ್ನು ಗಮನಿಸಿದಾಗ ಆ ಒಂದು ಡೆತ್ ನೋಟ್ನಲ್ಲಿ ಅತುಲ್ ಅವರು ಸ್ವವಿವರವಾಗಿ ಹೇಳಿರುವಂಥದ್ದು